ಇವತ್ತು ನಂದಿಗಿರಿಧಾಮದಲ್ಲಿ ಐತಿಹಾಸಿಕ ಸಚಿವ ಸಂಪುಟ ಸಭೆ ನಡೆದಿದೆ ಹಾಗೂ ಈ ಸಭೆಯಲ್ಲಿ ಒಳ ಮೀಸಲಾತಿ ಸರ್ವೆ ಬಗ್ಗೆ ಒಂದು ದೊಡ್ಡ ಚರ್ಚೆನೇ ಆಗಿದೆ. ಕಾಟಾಚಾರಕ್ಕೆ ಒಳ ಮೀಸಲಾತಿ ಸರ್ವೆ ಅನ್ನುವಂಥ ದೂರು ಈಗ ಕೇಳಿ ಬರ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಇದರ ಕುರಿತಾಗಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮುಂದೇನೆ ಸಚಿವರು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಕಾಟಾಚಾರಕ್ಕೆ ಒಂದು ಸರ್ವೆ ಮಾಡಲಾಗ್ತಾ ಇದೆ, ಏನು ಪ್ರಯೋಜನ ಅನ್ನುವಂಥ ದಾಟಿಯಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ಸಿಎಂ ಎದುರೇ ಹೊರಹಾಕಿದ್ದಾರೆ. ನಾವು ಕೂಡ ಗಮನಿಸ್ತಾ ಇದ್ದೀವಿ, ಅನೇಕ ಮನೆಗಳಿಗೆ ಭೇಟಿ ಕೊಡದೇನೆ ಮನೆ ಮುಂದೆ ಸ್ಟಿಕ್ಕರ್ನ ಅಂಟಿಸುವಂತಹ ಕೆಲಸವನ್ನು ಸಮೀಕ್ಷಾಕಾರರು ಮಾಡ್ತಾ ಇದ್ದಾರೆ. ಈ ಮನೆ ಸರ್ವೆ ಆಗಿದೆ ಅನ್ನುವಂತಹ ಸ್ಟಿಕ್ಕರನ್ನು ಸುಮ್ಮನೆ ಮನೆಗೂ ಭೇಟಿ ಕೊಡದೆ ಅಲ್ಲಿದ್ದವರನ್ನು ಸಮೀಕ್ಷೆ ಕೂಡ ಮಾಡದೆ ಅವರು ಈ ರೀತಿಯಾಗಿ ಒಂದು ಕುರುಡುತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಬೇಕಾಬಿಟ್ಟಿ ಸರ್ವೆ ಮಾಡುವಂಥ ಕೆಲಸಕ್ಕೆ ಆ ಸಮೀಕ್ಷಾಕಾರರು ಈಗ ಕೈ ಹಾಕಿದ್ದಾರೆ ಹಾಗೂ ಇದು ಸಚಿವರ ಗಮನಕ್ಕೂ ಬಂದಿದೆ. ಅದನ್ನು ಸಿಎಂ ಮುಂದೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಅಸಮಾಧಾನದ ರೂಪದಲ್ಲಿ ಹೊರಹಾಕಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಹರೀಶ್, ಹಾಗಿದ್ರೆ ಒಳ ಮೀಸಲಾತಿಗೂ ಯಾವುದೇ ಥರದ ಒಂದು ಕಿಮ್ಮತ್ ಇಲ್ವಾ? ಹಾಗಿದ್ರೆ ಸರ್ಕಾರ ನಡೆಸ್ತಿರುವಂಥದ್ದು ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಬಹಳ ಮುಖ್ಯವಾಗಿರುವಂತದ್ದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ಸರ್ವೆ ನಡೆದಿದೆ. ಆದ್ರೆ ಮನೆಗೂ ಕೂಡ ಭೇಟಿ ಕೊಡ್ತಾ ಇಲ್ಲ ಅನ್ನುವಂತ ಗಂಭೀರ ಆರೋಪ ಕೂಡ ವ್ಯಕ್ತ ಆಗ್ತಿದೆ. ಜೊತೆಗೆ ಸಮೀಕ್ಷೆ ನಡೆಸ್ತಾ ಇದ್ರೂ ಕೂಡ ಮನೆಗಳಿಗೆ ಚೀಟಿ ಅಂಟಿಸಿ ಬರೋದ ಕೈ ವಾಪಸ್ ಆಗ್ತಿದ್ದಾರೆ ಅನ್ನುವಂತ ದೂರುಗಳು ವ್ಯಾಪಕವಾಗಿ ಕೇಳಿ ಬರ್ತಿದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಇಂದು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಗಂಭೀರವಾಗಿ ಚರ್ಚೆ ಆಗಿರುವಂತದ್ದು. ಒಂದು ಹಂತದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಎಚ್.ಸಿ. ಮಹದೇವಪ್ಪ ಅವರು ಈ ರೀತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಇದು ಸಮೀಕ್ಷೆ ನಡೆತಿರುವಂತದ್ದು ಬೇಕಾಬಿಟ್ಟಿಯಾಗಿ ನಡೀತಿದೆ ಅನ್ನುವಂತಹ ಬೇಸರವನ್ನ ಕೂಡ ವ್ಯಕ್ತಪಡ್ತಾರೆ. ಸೊ ಆಗ ಸಿಎಂ ಸಿದ್ದರಾಮಯ್ಯ ಅವರು ಎಚ್.ಎನ್. ನಾಗಮೋಹನ್ ದಾಸ್ ಅವರನ್ನ ಕರೆಸಿ ಅದ್ರ ಬಗ್ಗೆ ಮಾತನಾಡ್ತೀನಿ, ಯಾವ ರೀತಿ ನಡೀತಿದೆ, ಏನಾಗ್ತಿದೆ ಅನ್ನುವಂಥದ್ದು ಕೂಡ ಅವರಿಂದ ವಿವರಣೆಯನ್ನು ಪಡೆಯುತ್ತೀನಿ ಅನ್ನುವಂತ ಮಾತನ್ನ ಕೂಡ ಸಂಪುಟ ಸಭೆಯಲ್ಲಿ ಹೇಳಿರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಮಹತ್ವದ ಚರ್ಚೆ ಕೂಡ ಆಗಿರುವಂತದ್ದು. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.